ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅಂಗನವಾಡಿ ಕಾರ್ಯಕರ್ತೆಯರದು ಹಾಗೆ ಸಹಾಯಕಿಯರದು ಕೊನೆಗೂ ಗೌರವಧನ ಅಂತೂ ಏರಿಕೆ ಮಾಡಿದ್ದಾರೆ. ಹಾಗೆ ಸತತವಾಗಿ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಗೌರವಧನ ಏರಿಕೆ ಮಾಡಬೇಕು, ಹಾಗೆ ಅವರ ಗ್ರಾಜ್ಯುಯಿಟಿ ಕೂಡ 2011ರಿಂದ ಕೊಡಬೇಕು. ಜೊತೆಗೆ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಿ, ಹಾಗೆ ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಅಂಗನವಾಡಿ ವರ್ಕರ್ಸ್ಗಳು ಯಾವಾಗಲೂ ಪ್ರತಿಭಟನೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದು ಇವರ ಬೇಡಿಕೆಗಳು ಈಡೇರಿಸಲು ಮುಂದಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಕಾರ್ಯಕರ್ತೆಯರಿಗೆ 24,800 ರೂಪಾಯಿ, ಹಾಗೆ ಸಹಾಯಕಿಯರಿಗೆ 20,300 ರೂಪಾಯಿ ಗೌರವಧನ ಕೂಡ ಏರಿಕೆ ಮಾಡಿದ್ದಾರೆ. 2024 ಆಗಸ್ಟ್ ತಿಂಗಳಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿರುವಂತಹ ಪ್ರಕಾರ ಅಂಗನವಾಡಿ ವರ್ಕರ್ಸ್ ಅಂದರೆ ಗುಜರಾತಿನಲ್ಲಿ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು. ಜೊತೆಗೆ ಅಂಗನವಾಡಿ ವರ್ಕರ್ಸ್ಗಳನ್ನ ಸಿ ಮತ್ತೆ ಡಿ ದರ್ಜೆಯ ಗ್ರೂಪ್ಗೆ ಸೇರಿಸಬೇಕು. ಜೊತೆಗೆ ಅವರ ಗೌರವಧನ ಕೂಡ ಏರಿಕೆ ಮಾಡಬೇಕು, ಕನಿಷ್ಠ ವೇತನನ ನಿಗದಿಪಡಿಸಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಒಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಹೈಕೋರ್ಟ್ ಇಂದ. ಅದಕ್ಕೆ ವಿರುದ್ಧವಾಗಿ ಚರ್ಚೆಯಲ್ಲೇ ಇರುತ್ತೆ, ಅದು ಒಂದು ತೀರ್ಪು ಅಂತಾನೆ ಹೇಳ್ಬೋದು. ಸತತವಾಗಿ 1 ವರ್ಷದ ನಂತರ ಕೇಂದ್ರ ಸರ್ಕಾರ ಗುಜರಾತಿನ ಸರ್ಕಾರಕ್ಕೆ ಒಂದು ತೀರ್ಪನ್ನ ಮತ್ತೆ ಬಿಡುಗಡೆ ಆಗಿದೆ ಮೊನ್ನೆ ಅಂತ ಹೇಳಬಹುದು. ಏನಂದ್ರೆ ಅಂಗನವಾಡಿ ವರ್ಕರ್ಸ್ಗಳನ್ನ ಸಿ ಮತ್ತೆ ಡಿ ದರ್ಜೆಯ ಗ್ರೂಪಿಗೆ ಪರಿಗಣಿಸೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿನ ಕೊಟ್ಟಿಲ್ಲ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದ ಮಾಹಿತಿನ ಕೊಟ್ಟಿಲ್ಲ. ಅಂಗನವಾಡಿ ವರ್ಕರ್ಸ್ಗಳು ಏನು ಗುಜರಾತಿನಲ್ಲಿರುವಂತಹ ಕಾರ್ಯಕರ್ತೆ ಇಲ್ಲಿವರೆಗೂ ಪಡಿತಾ ಇರುವಂತಹ ಗೌರವಧನ ಕೇವಲ 10,000 ರೂಪಾಯಿ ಆಗಿರುತ್ತೆ. ಜೊತೆಗೆ ಗುಜರಾತಿನಲ್ಲಿರುವಂತಹ ಸಹಾಯಕಿ, ಅಂಗನವಾಡಿಯ ಸಹಾಯಕಿ ಪಡೆದುಕೊಳ್ತಾ ಇರುವಂತಹ ಗೌರವಧನ 5,500 ರೂಪಾಯಿ ಆಗಿರುತ್ತೆ. ಸೊ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗುಜರಾತಿನಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ಗಳನ್ನ ಕಾರ್ಯಕರ್ತೆಗೆ 24,800 ರೂಪಾಯಿ, ಜೊತೆಗೆ ಸಹಾಯಕಿಗೆ 20,300 ರೂಪಾಯಿ ವೇತನ ಅಂದರೆ ಗೌರವಧನನ ನಿಗದಿ ಮಾಡಿದಾರಂತಾನೆ ಹೇಳಬಹುದು. ಈ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಮತ್ತೆ ಹೈಕೋರ್ಟ್ ಇಂದ ಅಂತಾನೆ ಹೇಳ್ಬೋದು. ಆದರೆ ಎಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ಗಳು ಕೂಡ ಅಸಮಾಧಾನವಾಗಿದೆ ಈ ಒಂದು ತೀರ್ಪಿನಿಂದ ಅವರಿಗೆ ಅಂತಾನೆ ಹೇಳ್ಬೋದು. ಗೌರವಧನ ಏನೋ ಏರಿಕೆ ಮಾಡಿದ್ದಾರೆ, ಆದ್ರೆ ಅವರನ್ನ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸೋದಾಗಿರ್ಬೋದು, ಸಿ ಮತ್ತು ಡಿ ದರ್ಜೆ ಗ್ರೂಪಿಗೆ ಸೇರ್ಸೋದ್ರ ಬಗ್ಗೆ ಯಾವ ತರ ಅಪ್ಡೇಟ್ ಏನು ಇಲ್ಲ ಅಂತ ಅವರು ಕೂಡ ನಿರಾಸೆಯಾಗಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾದಂತಹ ಹೋರಾಟ ಮುಂದೆ ವರಿಸ್ತೀವಿ ಅನ್ನೋದ್ರ ರೀತಿ ಕೂಡ ಅವರು ತಿಳಿಸಿದ್ದಾರೆ. ಆ ಒಂದು ಮಾಹಿತಿನ ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ತಮ್ಮೆಲ್ಲರಿಗೂ. ಸೊ ಸಾಕಷ್ಟು ಜನ ಫೇಕು ಅದು ಇದು ಅನ್ನೋ ತರ ಕಮೆಂಟ್ ಮಾಡಿದ್ದೀರಾ, ಅದು ನಿಜ. ಆದರೆ ನಮ್ಮ ಕರ್ನಾಟಕದಲ್ಲಿ ಗೌರವಧನ ಏರಿಕೆ ಮಾಡಿಲ್ಲ, ಆದರೆ ಗುಜರಾತಿನಲ್ಲಿ ಏರಿಕೆ ಮಾಡಿದ್ದಾರೆ. ನಮ್ಮ ಸರ್ಕಾರದಿಂದನೂ ಕೂಡ ಮಾಹಿತಿ ಬಂದಿದೆ, ನಮ್ಮ ರಾಜ್ಯದಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ಗಳಿಗೂ ಕೂಡ ಆದಷ್ಟು ಬೇಗ ಗೌರವಧನನ ಏರಿಕೆ ಮಾಡಬೇಕು ಅನ್ನೋ ರೀತಿಲಿ, ಆದರೆ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಘೋಷಣೆ ಕೂಡ ಮಾಡಿಲ್ಲ. ಸೊ ಫ್ರೆಂಡ್ಸ್, ತಾವೆಲ್ಲರೂ ವಿಡಿಯೋ ನೋಡ್ತಾ ಇರುವಂತವ್ರು ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನೀವು ಕಮೆಂಟ್ ಮಾಡಿ, ಏನ್ ಮಾಹಿತಿ ಇದೆ ಏನ್ ಮಾಹಿತಿ ಇಲ್ಲ ಕ್ಲೀನ್ ಆಗಿ ತಿಳ್ಕೊಂಡ ಮೇಲೆ ನೀವು ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ 1 ನಿಮಿಷ ವಿಡಿಯೋ ನೋಡ್ತೀರಾ, ಆಯ್ತು ಫುಲ್ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಕ್ಲೀನ್ ಆಗಿ ನೋಡಲ್ಲ, ಆಮೇಲೆ ಕಮೆಂಟ್ ಮಾಡ್ಬಿಡ್ತೀರಾ ಫೇಕ್ ನ್ಯೂಸು ಹಾಗೆ ಹೀಗೆ ಅಂತ. ವಿಡಿಯೋದಲ್ಲಿ ಕೊಡ್ಬೇಕಾಗಿರುವಂತಹ ಮಾಹಿತಿ ಸ್ಟಾರ್ಟಿಂಗ್ 1 ನಿಮಿಷದಲ್ಲಿ ಹೇಳಕ್ ಆಗೋದಿಲ್ಲ. ಸೊ ಹೀಗಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕಾಗುತ್ತೆ, ಆಗ್ಲೇನೆ ವಿಡಿಯೋದಲ್ಲಿ ಏನಿದೆ. ಇವಾಗ ನಾವು ಥಂಬ್ನೇಲ್ ಅಲ್ಲಿ ಏನ್ ಹಾಕಿರ್ತೀವೋ ಅದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲ ಎಂಡಲ್ಲಿ ಇರುತ್ತೆ, ಇಲ್ಲ ಮಧ್ಯದಲ್ಲಿ ಇರುತ್ತೆ. ಸೊ ನೀವೆಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಕಮೆಂಟ್ ಹಾಕಿ. ಸೊ ನಾನು ಹೇಳಿರೋ ಪ್ರಕಾರ ಥಂಬ್ನೇಲ್ ಅಲ್ಲಿ ಇರೋ ಪ್ರಕಾರ ಗೌರವಧನನ ಏರಿಕೆ ಆಗಿದೆ ಅಂಗನವಾಡಿ ವರ್ಕರ್ಸ್ ಅಂತ. ನಿಜವಾಗ್ಲೂ ಆಗಿದೆ, ಆದರೆ ಕರ್ನಾಟಕದಲ್ಲಿ ಆಗಿಲ್ಲ. ಗುಜರಾತಿನಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನನ ಏರಿಕೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ ಗಳು ಕೂಡ ಅವರ ಗೌರವಧನ ಏರಿಕೆ ಮಾಡಬೇಕು ಅಂತ ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಾವು ಕೂಡ ಧ್ವನಿ ಎತ್ತಾನೆ ಇದೀವಿ. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿ, ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ಸಾಕಷ್ಟು ಅಂಗನವಾಡಿ ರಿಲೇಟೆಡ್ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಜಾಸ್ತಿ ಇರೋದು. ಸೊ ಅವರು ಪ್ರತಿಭಟನೆ ಮಾಡಿದಾಗೆಲ್ಲ ಅವರಿಗೆ ನಾವು ಸಾಥ್ ಕೊಟ್ಟಿದೀವಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ವಿಡಿಯೋ ಮಾಡಿ ಕೂಡ ಮನವಿ ಕೂಡ ಮಾಡಿದೀವಿ ಸರ್ಕಾರಕ್ಕೆ, ಆದಷ್ಟು ಬೇಗ ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಏರಿಕೆ ಮಾಡಿ ಅಂತ. ಈ ವಿಡಿಯೋದಲ್ಲೂ ಕೇಳೋದಷ್ಟೇನೆ, ಆದಷ್ಟು ಬೇಗ ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಏರಿಕೆ ಮಾಡಲಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದರ ಬಗ್ಗೆ ಚಿಂತನೆ ಮಾಡಲಿ ಅನ್ನೋದೇ ನಮ್ಮ ಆಶಯ ಕೂಡ. ಹಾಗೆ ಅವರು ಸತತವಾಗಿ ಕೇಳ್ತಾನೆ ಇದ್ದಾರೆ ಹೋರಾಟದ ಮೂಲಕ, ಗೌರವಧನ ಏರಿಕೆ ಮಾಡಿ, ಗ್ರಾಜ್ಯುಯಿಟಿ 2011ರಿಂದ ಕೊಡಿ, ನಾವು ಮಾಡುವಂತಹ ಕೆಲಸನ ಸರ್ಕಾರಿ ನೌಕರರ ಕೆಲಸವನ್ನಾಗಿ ಮಾಡಿ ಅನ್ನೋ ರೀತಿಯಲ್ಲ ಅವರು ಸಾಕಷ್ಟು ಬಾರಿ ಕೇಳ್ತಾನೆ ಇದ್ದಾರೆ. ಆದಷ್ಟು ಬೇಗ ಅವರ ಬೇಡಿಕೆಗಳೆಲ್ಲ ಈಡೇರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು
ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಹೈಪ್ ಮಾಡಿ ನಮ್ಮ ವಿಡಿಯೋಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಸರ್ಕಾರದಿಂದ ಏನೇ ನೀವು ಅಪ್ಡೇಟ್ಸ್ಗಳಾಗಿರ್ಬೋದು, ಅಂಗನವಾಡಿ ಬಗ್ಗೆ ಆಗಿರಲಿ, ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಆಗಿರಲಿ, ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ. ಸೊ ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪುಟ್ಟದೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.